ಸರ್, ಈಗ ಈಶ್ವರಪ್ಪನವರೊಂದು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಅವರನ್ನು ಆದಷ್ಟು ಬೇಗ ನಾವು ಸೆಟಲ್ಮೆಂಟ್ ಮಾಡ್ತೇವೆ, ಆದಷ್ಟು ಬೇಗ ಅವ್ರನ್ನ ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೇವೆ, ಈಗಾಗಲೇ ಅವ್ರು ಜೈಲಲ್ಲಿ ಇದ್ದು ಬಂದಿದ್ರು, ಈಗ ಮತ್ತೆ ಕಳಿಸುವಂಥ ಕೆಲಸಗಳು ಆಗ್ತವೆ ಅನ್ನೋಂಥ. 10 ವರ್ಷದಲ್ಲಿ 5233 IT ED ರೇಡ್ ಆಗಿದೆ. 5233 IT ED ರೇಡ್ ಆಗಿದೆ. ಅದರಲ್ಲಿ ED ಅವ್ರ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಿರೋದು ಬರೀ 22. ಅದರಲ್ಲಿ 3000ಕ್ಕೂ ಹೆಚ್ಚು ಜನ ಬರೀ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಈಶ್ವರಪ್ಪನವರು ಹಿರಿಯ ರಾಜಕಾರಣಿ ಇದ್ದಾರೆ, ಅಧಿಕಾರ ಹೋಗಿದೆ, ಸ್ವಲ್ಪ ತೆಪ್ಪಗೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ದರೆ ಸರಿ ಹೋಗುತ್ತೆ ಅಂತ ನಾನು ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಾರಾ ಅಂತ ಸರ್? ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ, ಕರ್ನಾಟಕದ ಬಂಡೆ. ಅವರು ಬಂಡೆನ ಮುಟ್ಟೋ ತಾಕತ್ತು BJP ಅವ್ರಿಗೆ ಎಲ್ಲಿದೆ? ಈಶ್ವರಪ್ಪನವ್ರಿಗೆಲ್ಲ BJP ಎಲ್ಲ ಒಂದಾದರೂ ಡಿ ಕೆ ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ಕೆ ಕೂಡ ಆಗಲ್ಲ. ನಮ್ಮ ಡಿ ಕೆ ಸಾಹೇಬ್ರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ಖಂಡಿತವಾಗಿ ಅವ್ರು ಸೆಟ್ಲ್ ಮಾಡ್ತಾರೆ, ನನಗೆ ಆ ಭರವಸೆ ಇದೆ. ಮತ್ತೊಂದ್ಸರಿ ಸೆಟಲ್ ಮಾಡ್ತಾರಂತಾರ ಸರ್? ಡಿ ಕೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು BJP ಅವ್ರಿಗೆ ಗೊತ್ತಿಲ್ಲ. ಈಗ ನೋಡಿ, ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಸರು, ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ. ಅದರರ್ಥ ಸೋಲ್ತೀವಿ ಅನ್ನೋ ಭಯನ. ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ, ಸರ್ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್, ಪ್ಲೀಸ್.